ಒಡಂಬಡಿಕೆಗಳ ಮೂಲಕ ವಿಜಯಶಾಲಿಗಳು ಎಂಬ ಸಂಗತಿಯನ್ನು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 29:9. ಈ ಸಂಗತಿಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ಈ ನಿಬಂಧನ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಆಗ ನೀವು ನಡೆಸುವ ಎಲ್ಲಾ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಆಮೆನ್. ನಮ್ಮ ಆರಂಭದ ವಾಕ್ಯಗಳು ಇಸ್ರಾಯೇಲ್ಯರಿಗೆ ದೇವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ನಿಯಮಗಳನ್ನು ಎಚ್ಚರಿಕೆಯಿಂದ ಪಾಲಿಸುವಂತೆ ಸೂಚಿಸುತ್ತವೆ. ಹಾಗೆ ಮಾಡುವುದರಿಂದ ಅವರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಏಳಿಗೆ ಹೊಂದುತ್ತಾರೆ ಎಂದು ಭರವಸೆ ನೀಡುತ್ತವೆ. ಧರ್ಮೋಪದೇಶ ಕಾಂಡ 29:9 ಧ್ಯಾನಿಸಬೇಕಾದ ಪ್ರಮುಖ ಅಂಶಗಳು: ಈ ಒಡಂಬಡಿಕೆಯ ಮಾತುಗಳನ್ನು ಪಾಲಿಸಿ ಮತ್ತು ಅನುಸರಿಸಿ. ಇದು ಒಡಂಬಡಿಕೆಯ ಷರತ್ತುಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸಕ್ರಿಯವಾಗಿ ಅಭ್ಯಾಸ ಮಾಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನೀವು ಮಾಡುವ ಎಲ್ಲದರಲ್ಲೂ ನೀವು ಏಳಿಗೆ ಹೊಂದಬಹುದು. ಒಡಂಬಡಿಕೆಗೆ ನಿಷ್ಠೆಯಿಂದ ಬದ್ಧರಾಗಿರುವವರಿಗೆ ಇದು ಆಶೀರ್ವಾದ ಮತ್ತು ಯಶಸ್ಸಿನ ಭರವಸೆಯಾಗಿದೆ. ಸಂದರ್ಭ: ಈ ವಾಕ್ಯವು ಮೋಶೆಯು ಇಸ್ರಾಯೇಲ್ಯರು ವಾಗ್ದಾನ ಮಾಡಿದ ದೇಶವನ್ನು ಪ್ರವೇಶಿಸುವ ಮೊದಲು ಅವರ ಒಡಂಬಡಿಕೆಯ ಬಾಧ್ಯತೆಗಳನ್ನು ನೆನಪಿಸುತ್ತಿರುವ ಬೋಧನೆಯ ದೊಡ್ಡ ಭಾಗವಾಗಿದೆ. ಇದು ದೇವರಿಗೆ ವಿಧೇಯತೆ ಮತ್ತು ಆತನ ಆಶೀರ್ವಾದಗಳನ್ನು ಅನುಭವಿಸುವ ನಡುವಿನ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ. ಈ ನಿಬಂಧನಾ ವಾಕ್ಯಗಳನ್ನು ಅನುಸರಿಸಿ ನಡೆಯಬೇಕು. ಈ ವಾಕ್ಯ ದೇವರ ಒಡಂಬಡಿಕೆಗೆ ವಿಧೇಯತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇದು ಧರ್ಮೋಪದೇಶ ಕಾಂಡದಾದ್ಯಂತ ಕೇಂದ್ರ ವಿಷಯವಾಗಿದೆ. ಈ ಒಡಂಬಡಿಕೆಯು ದೇವರು ಮತ್ತು ಇಸ್ರಾಯೇಲ್ಯರ ನಡುವಿನ ಒಪ್ಪಂದವನ್ನು ಉಲ್ಲೇಖಿಸುತ್ತದೆ. ಇದನ್ನು ಸೀನಾಯಿ ಪರ್ವತದಲ್ಲಿ ಸ್ಥಾಪಿಸಲಾಯಿತು ಮತ್ತು ಮೋವಾಬ್ ಬಯಲಿನಲ್ಲಿ ನವೀಕರಿಸಲಾಯಿತು. ಒಡಂಬಡಿಕೆಗೆ ವಿಧೇಯತೆ ಕೇವಲ ಕಾನೂನುಬದ್ಧ ಅವಶ್ಯಕತೆಯಲ್ಲ, ಆದರೆ ದೇವರಿಗೆ ಸಂಬಂಧದ ಬದ್ಧತೆಯಾಗಿದೆ. ಇಟ್ಟುಕೊಳ್ಳಿ ಎಂಬುದಕ್ಕೂ ಹಿಬ್ರೂ ಪದವು ಕಾವಲು ಅಥವಾ ರಕ್ಷಿಸುವುದನ್ನು ಸೂಚಿಸುತ್ತದೆ. ಇಸ್ರಾಯೇಲ್ಯರು ದೇವರ ಆಜ್ಞೆಗಳನ್ನು ಎದೆಯಾಗಿಟ್ಟುಕೊಂಡು ಅವುಗಳನ್ನು ಎತ್ತಿ ಹಿಡಿಯಬೇಕು ಎಂದು ಸೂಚಿಸುತ್ತದೆ. ವಿಧೇಯತೆಯ ಈ ಕರೆಯು ಧರ್ಮಗ್ರಂಥದ ಇತರ ಭಾಗಗಳಲ್ಲಿ ಪ್ರತಿಧ್ವನಿಸುತ್ತದೆ. ಉದಾಹರಣೆಗೆ ಯೆಹೋಶುವ 1:8 ವಾಕ್ಯವನ್ನು ಧ್ಯಾನಿಸುವುದು ಮತ್ತು ಅನುಸರಿಸುವುದು ಯಶಸ್ಸಿಗೆ ಸಂಬಂಧಿಸಿದೆ. ಆಗ ನೀವು ನಡೆಸುವ ಎಲ್ಲಾ ಕೆಲಸಗಳಲ್ಲಿಯೂ ಜಾಣರಾಗಿ ಅಭಿವೃದ್ಧಿ ಹೊಂದುವಿರಿ. ಇಲ್ಲಿ ಸಮೃದ್ಧಿಯು ಭೌತಿಕ ಸಂಪತ್ತಿಗೆ ಸೀಮಿತವಾಗಿಲ್ಲ, ಆದರೆ ಜೀವನದ ಯೋಗಕ್ಷೇಮ, ಯಶಸ್ಸು ಮತ್ತು ನೆರವೇರಿಕೆಯನ್ನು ಒಳಗೊಂಡಿದೆ. ಪ್ರಾಚೀನ ಪೂರ್ವದ ಸಂದರ್ಭದಲ್ಲಿ ಸಮೃದ್ಧಿಯನ್ನು ಹೆಚ್ಚಾಗಿ ದೈವಿಕ ಅನುಗ್ರಹದ ಸಂಕೇತವೆಂದು ನೋಡಲಾಗುತ್ತಿತ್ತು. ಸಮೃದ್ಧಿಯ ಭರವಸೆಯು ವಿಧೇಯತೆಯ ಮೇಲೆ ಅವಲಂಬಿತವಾಗಿದೆ. ಇದು ಆಶೀರ್ವಾದಗಳು ನಂಬಿಕೆಯನ್ನು ಅನುಸರಿಸುವ ಒಡಂಬಡಿಕೆಯ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಈ ಪರಿಕಲ್ಪನೆಯನ್ನು ಕೀರ್ತನೆ 1:1-3 ಭಾಗಗಳಲ್ಲಿ ಪುನರುಚ್ಚರಿಸಲಾಗಿದೆ. ಅಲ್ಲಿ ಕರ್ತನ ನಿಯಮದಲ್ಲಿ ಆನಂದಿಸುವ ನೀತಿವಂತ ಮನುಷ್ಯನನ್ನು ಫಲಪ್ರದ ಮರಕ್ಕೆ ಹೋಲಿಸಲಾಗುತ್ತದೆ. ಸಮೃದ್ಧಿಯ ಕಲ್ಪನೆಯು ಕ್ರಿಸ್ತನಲ್ಲಿ ಅಂತಿಮ ನೆರವೇರಿಕೆಯನ್ನು ಸಹ ಸೂಚಿಸುತ್ತದೆ. ಅವನು ತನ್ನನ್ನು ಅನುಸರಿಸುವವರಿಗೆ ಆತ್ಮಿಕ ಸಮೃದ್ಧಿ ಮತ್ತು ಶಾಶ್ವತ ಜೀವಿತವನ್ನು ತರುತ್ತಾನೆ. ಆಮೆನ್. ಗಮನಿಸಬೇಕಾದ ಪಾತ್ರಗಳು: ಮೋಶೆ ದೇವರ ಸಂದೇಶವನ್ನು ಜನರಿಗೆ ತಲುಪಿಸುತ್ತಿರುವ ಇಸ್ರಾಯೇಲಿನ ನಾಯಕ. ಅವನು ದೇವರು ಮತ್ತು ಇಸ್ರಾಯೇಲ್ ನಡುವಿನ ಒಡಂಬಡಿಕೆಯನ್ನು ಪುನರುಚ್ಚರಿಸುತ್ತಾನೆ. ಇಸ್ರಾಯೇಲ್ಯರು ದೇವರಾದುಕೊಂಡ ಜನರು. ಅವರು ಒಡಂಬಡಿಕೆಯನ್ನು ಸ್ವೀಕರಿಸುತ್ತಿದ್ದಾರೆ ಮತ್ತು ಅದನ್ನು ಪಾಲಿಸಲು ಸೂಚಿಸಲ್ಪಡುತ್ತಿದ್ದಾರೆ. ಮೋವಾಬ್ ಮೋಶೆ ಈ ಸಂದೇಶವನ್ನು ನೀಡುತ್ತಿರುವ ಸ್ಥಳ, ಯಾಕೆಂದರೆ ಇಸ್ರಾಯೇಲ್ಯರು ವಾಗ್ದಾನ ದೇಶವನ್ನು ಪ್ರವೇಶಿಸುವ ಅಂಚಿನಲ್ಲಿದ್ದಾರೆ. ಒಡಂಬಡಿಕೆ ದೇವರು ಮತ್ತು ಇಸ್ರಾಯೇಲ್ಯರ ನಡುವಿನ ಒಪ್ಪಂದ. ಇದರಲ್ಲಿ ಅವರು ಅನುಸರಿಸಬೇಕಾದ ಕಾನೂನುಗಳು ಮತ್ತು ಆಜ್ಞೆಗಳು ಸೇರಿವೆ. ವಾಗ್ದಾನ ದೇಶ ದೇವರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬನ ವಂಶಸ್ಥರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶ. ಪ್ರಮುಖ ಬೋಧನಾಂಶಗಳು: ದೇವರ ವಾಕ್ಯಕ್ಕೆ ವಿಧೇಯತೆ. ದೇವರ ಒಡಂಬಡಿಕೆಯನ್ನು ಅನುಸರಿಸಿ ಮತ್ತು ಪಾಲಿಸುವ ಮಹತ್ವವನ್ನು ಈ ವಾಕ್ಯ ಒತ್ತಿ ಹೇಳುತ್ತದೆ. ವಿಧೇಯತೆ ಎಂದರೆ ಕೇವಲ ನಿಯಮಗಳನ್ನು ಪಾಲಿಸುವುದಲ್ಲ, ಬದಲಾಗಿ ದೇವರ ನಿಷ್ಠೆ ಮತ್ತು ಪ್ರೀತಿಗೆ ಪ್ರತಿಕ್ರಿಯೆಯಾಗಿದೆ. ವಿಧೇಯತೆಯ ಮೂಲಕ ಸಮೃದ್ಧಿಯ ಭರವಸೆಯು ವಿಧೇಯತೆಗೆ ಸಂಬಂಧಿಸಿದೆ. ಈ ಸಮೃದ್ಧಿಯು ಕೇವಲ ಭೌತಿಕವಲ್ಲ, ಆದರೆ ದೇವರ ಉದ್ದೇಶದಲ್ಲಿ ಆತ್ಮಿಕ ಯೋಗಕ್ಷೇಮ ಮತ್ತು ನೆರವೇರಿಕೆಯನ್ನು ಒಳಗೊಂಡಿದೆ. ಒಡಂಬಡಿಕೆಯ ಸಂಬಂಧ. ಒಡಂಬಡಿಕೆಯು ದೇವರು ಮತ್ತು ಆತನ ಜನರ ನಡುವಿನ ಸಂಬಂಧವಾಗಿದೆ. ಇದಕ್ಕೆ ಬದ್ಧತೆ ಮತ್ತು ನಿಷ್ಠೆಯ ಅಗತ್ಯವಿರುತ್ತದೆ. ಇದು ದೇವರು ತನ್ನ ಜನರಿಗೆ ಆತನ ಅಚಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸಮಗ್ರ ಯಶಸ್ಸು. ನಿಜವಾದ ಯಶಸ್ಸನ್ನು ದೇವರ ಚಿತ್ತ ಮತ್ತು ಉದ್ದೇಶಗಳೊಂದಿಗೆ ಹೊಂದಾಣಿಕೆಯಿಂದ ವ್ಯಾಖ್ಯಾನಿಸಲಾಗಿದೆ. ಇದು ಆತ್ಮಿಕ, ಸಂಬಂಧಿತ ಮತ್ತು ಭೌತಿಕ ಆಯಾಮಗಳನ್ನು ಒಳಗೊಂಡಂತೆ ಜೀವನದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುತ್ತದೆ. ದೇವರ ವಾಗ್ದಾನಗಳ ನಿರಂತರತೆ. ಒಡಂಬಡಿಕೆಯ ಮತ್ತು ಅದರ ವಾಗ್ದಾನಗಳು ದೇವರ ವಿಮೋಚನಾ ಯೋಜನೆಯ ದೊಡ್ಡ ಖಾತೆಯ ಭಾಗವಾಗಿದೆ. ಇದು ಹೊಸ ಒಡಂಬಡಿಕೆಯ ಮೂಲಕ ಮುಂದುವರಿಯುತ್ತದೆ ಮತ್ತು ಕ್ರಿಸ್ತನಲ್ಲಿ ಈಡೇರುತ್ತದೆ. ನಿಮ್ಮ ದೇವರಿಗೆ ನಂಬಿಗಸ್ತರಾಗಿರಿ. ಧರ್ಮೋಪದೇಶ ಕಾಂಡ 29:14-18 ವಾಕ್ಯ. ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಮ್ಮೊಡನೆ ಮಾತ್ರವಲ್ಲದೆ ಮುಂದೆ ಹುಟ್ಟುವ ನಮ್ಮ ಸಂತತಿಯವರೊಡನೆಯೂ ಪ್ರಮಾಣ ಪೂರ್ವಕವಾದ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ನಾವು ಐಗುಪ್ತ ದೇಶದಲ್ಲಿ
ವಾಸ ಮಾಡಿದ್ದು ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಗಳನ್ನು ಕಂಡಿದ್ದೀರಷ್ಟೇ. ಎಚ್ಚರಿಕೆ ಹಾಕಿರಿ, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ, ಕುಟುಂಬವಾಗಲಿ, ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಾಲತೆಯು ಬೇರು ಇರಬಾರದು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.